ಕೆಲವರು ಹಿಜಾಬನ್ನು ಮಾತ್ರ ಗುರಿ ಮಾಡಿ ಮಾತನಾಡುವವರಿದ್ದಾರೆ. ಇದು ಧಾರ್ಮಿಕ ದ್ವೇಷವಲ್ಲದೆ ಬೇರೆ ಏನೂ ಅಲ್ಲ. ಸಿಖ್ಖರು ಧರಿಸುವ ಟರ್ಬನ್ಗಳನ್ನು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಮಾನ್ಯ ಮಾಡಲಾಗಿದೆ. ಹಾಗಿರುವುದು ಸಾಧ್ಯವಾಗುವುದಾದರೆ ಹಿಜಾಬನ್ನು ಧರಿಸುವುದು ಧರ್ಮದ್ರೋಹ ಅಥವಾ ಇನ್ನೊಂದು ಧರ್ಮಕ್ಕೆ ತೊಂದರೆ ಹೇಗೆ ಉಂಟಾಗುತ್ತದೆ? ಸರ್ಕಾರ ಇನ್ನೂ ಮುಂದೆ ಹೋಗಿ ಜನಿವಾರ ಧರಿಸುವ ಕ್ರಮವನ್ನು ಕೂಡ ಸಮರ್ಥನೆ ಮಾಡಿದೆ ಮತ್ತು ಅವರ ಮನಸ್ಸಿಗೆ ನೋವುಂಟು ಮಾಡಬಾರದೆಂಬ ಕಾರಣದಿಂದಾಗಿಯೇ ಅದನ್ನು ಧರಿಸುವ ಅಧಿಕಾರವನ್ನು ತೆಗೆದು ಇಡಬೇಕಾದ ಅಗತ್ಯವಿಲ್ಲ ಎನ್ನುವ ಕಾನೂನಿನ ಮೂಲಕ ತೊಡೆದು ಹಾಕಲಾಗಿದೆ. ಹೀಗಿರುವಾಗ ಎಲ್ಲ ಧರ್ಮಗಳಿಗೆ ಸಮಾನ ಅವಕಾಶವನ್ನು ನೀಡುತ್ತಿರುವ ಭಾರತದ ಸಂವಿಧಾನದ ಆಶಯಗಳಿಗೆ ಪೂರಕವಾಗಿ ನಮ್ಮ ಸರ್ಕಾರಿ ಆದೇಶ ಇದೆ ಅಂತ ನನಗೆ ಅನ್ನಿಸ್ತಿದೆ. ಬಹುಶಃ ಇದಕ್ಕೆ ಆಕ್ಷೇಪ ಎತ್ತುವವರು ಖಂಡಿತವಾಗಿ ಕೋರ್ಟಿನ ಮೊರೆ ಹೋಗಬಹುದು. ನನಗೆ ಗ್ಯಾರಂಟಿ ಇದೆ, ಕೋರ್ಟ್ನಲ್ಲಿ ಸಂವಿಧಾನದ ಆಶಯಗಳಿಗೆ ಪೂರಕವಾಗಿ ಇದನ್ನು ಎತ್ತಿ ಹಿಡಿಯುವ ಎಲ್ಲ ನಂಬಿಕೆ ನನಗಿದೆ. ಆದ್ದರಿಂದ ಸರ್ಕಾರದ ಆದೇಶ ಸಂವಿಧಾನಕ್ಕೆ ಪೂರಕ, ಧರ್ಮ ಪಾಲನೆಗೆ ಪೂರಕ ಮತ್ತು ಧರ್ಮಾಚರಣೆಯಲ್ಲಿ ಯಾರೂ ಯಾವುದೇ ಧರ್ಮದ ಇನ್ನೊಂದು ಧರ್ಮದ ಆಚರಣೆಯಲ್ಲಿ ತಲೆ ತೂರಿಸುವಂತಿಲ್ಲ, ಮೂಗು ತೂರಿಸುವಂತಿಲ್ಲ ಎನ್ನುವ ಎಲ್ಲರ ಒಪ್ಪಿಗೆಯ ಆದೇಶವನ್ನು ಹೊರಡಿಸಲಾಗಿದೆ.